ತಮಿಳುನಾಡಿನಲ್ಲಿ 108 ಸ್ಥಾನಗಳನ್ನು ಗಳಿಸಿರುವಂತಹ ಟಿವಿಕೆ ಈಗ ಅಧಿಕಾರದ ಗದ್ದುಗೆಯ ಸಮೀಪ ಇದ್ರೂ ಕೂಡ ಅನೇಕ ರೀತಿಯ ಸವಾಲುಗಳು ಮತ್ತು ಸಂಕಟಗಳನ್ನು ಎದುರಿಸ್ತಾ ಇದೆ. ರಾಜ್ಯಪಾಲರು ಅರ್ಲೇಕರ್ ಹೇಳಿದ್ದಾರೆ, ನಿಮಗೆ ಬಹುಮತ ಇದೆ ಅಂದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಿದ್ದಾರೆ. ನಿಮಗೆ ಬಹುಮತ ಇದ್ರೆ ಅದಕ್ಕೆ ಸಾಕ್ಷ್ಯ ಒದಗಿಸಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ. ಅದು ಕೂಡ 48 ಗಂಟೆಯ ಒಳಗಾಗಿ 48 ಗಂಟೆಯ ಒಳಗಾಗಿ ಬಹುಮತವನ್ನು ತೋರಿಸಬೇಕು. ಹಾಗಾದರೆ ತೋರಿಸದೇ ಹೋದರೆ, ಬಹುಮತ ಸಾಬೀತುಪಡಿಸದೆ ಹೋದರೆ ಏನಾಗುತ್ತೆ? ಈಗ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಕೇರಳಕ್ಕೆ ಹೊರಟಿದ್ದಾರೆ. ರಾಜ್ಯಪಾಲ ಅರ್ಲೇಕರ್ ಅವರ ಮುಂದಿರುವಂಥ ಅವಕಾಶಗಳೇನು ಅನ್ನೋದನ್ನು ಕೂಡ ಈಗ ನೋಡಬೇಕಾಗತ್ತೆ. ರಾಜ್ಯಪಾಲರಿಗೆ ತಮ್ಮ ವಿವೇಚನಾಧಿಕಾರ ಬಳಸಲಿಕ್ಕೆ ಅವಕಾಶವಿದೆ. ಎರಡನೇ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಆಹ್ವಾನಿಸಬಹುದು. 6 ತಿಂಗಳ ಕಾಲ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಕೂಡ ಮಾಡಬಹುದು. ವಿಧಾನಸಭೆಗೆ ಮತ್ತೆ ಚುನಾವಣೆ ನಡೆಸಲು ಸೂಚಿಸಬಹುದು. ಮತ್ತೆ ವಿಧಾನಸಭೆ ಚುನಾವಣೆಗೆ ಸೂಚಿಸುವ ಸಾಧ್ಯತೆಗಳು ತೀರಾ ಕಡಿಮೆ. ಹೀಗಾಗಿ ರಾಜ್ಯಪಾಲರ ಮುಂದಿನ ನಡೆ ಏನು ಅನ್ನೋದು ಈಗ ಕುತೂಹಲವನ್ನು ಕೆರಳಿಸ್ತಾ ಇದೆ.